ಮಕ್ಕಳಿಗೆ ಬೆಳಿಗ್ಗೆ ಎದ್ದು ನಾವು 9 ಗಂಟೆಯಿಂದ 10 ಗಂಟೆ ತನಕ ನಾವು ವಿಶೇಷ ಒಂದು ತರಗತಿ ಮಾಡ್ತೀವಿ ಸರ್. ಯಾವ ಮಕ್ಕಳು ಭಾಳ ಸ್ಲೋ ಲರ್ನರ್ಸ್ ಇರ್ತಾರೋ ಅಂಥ ಮಕ್ಕಳಿಗೆ ವಿಶೇಷ ತರಗತಿ. ಮತ್ತು ಸಂಜೆ ನಮ್ಮದು 4:15 5 ಗಂಟೆ ತನಕ ಮತ್ತೆ ಗ್ರೂಪ್ ಸ್ಟಡಿ ಮಾಡ್ತೀವಿ ಸರ್. ಪ್ರತಿ ತಿಂಗಳೂ ಸಹ ಪೋಷಕರ ಒಂದು ಸಭೆಯನ್ನು ಕರಿತೀವಿ. ಆದರೂ ಸಹ ಏನಾಗುತ್ತೆ, ಕೆಲವು ಪೋಷಕರು ಕೂಲಿ ಮಾಡೋದ್ರಿಂದ ಅವರು ಬರೋಕ್ಕಾಗೋದಿಲ್ಲ. ಭಾಳಷ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮತ್ತು ಹಂಗಾಗಿ ನಾವೇನು ಮಾಡ್ತೀವಿ, ಅಂಥ ಮಕ್ಕಳದ್ದು ಸ್ವಲ್ಪ ಪ್ರೋಗ್ರೆಸ್ಸನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಟೀಚರ್ಸೇ ಸಹ ಮನೆ ಮನೆ ಭೇಟಿ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕಂತೀವಿ. ಪ್ರತಿ ಶನಿವಾರವೂ ಸಹ ನಾವು ಶಿಕ್ಷಕರ ನಡೆ ಪೋಷಕರ ಮನೆ ಕಡೆ ಅಂತಕ್ಕಂಥ ಒಂದು ಹೊಸ ಒಂದು ವಿನೂತನ ಕಾರ್ಯಕ್ರಮ ಹಾಕ್ಕೊಂಡಿವಿ ಸರ್. ಈ ಹಿನ್ನೆಲೆಯಲ್ಲಿ ಮಕ್ಕಳುಗಳಿಗೆ ಭಾಳಷ್ಟು ನಮ್ಮ ಶಿಕ್ಷಕರು ಒಂದು ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜಿಂದ ಹಿಡಿದು ಮತ್ತು ಆ ಮಕ್ಕಳುಗಳಿಗೆ ಯಾವ ಒಂದು ಏರಿಯಾದಲ್ಲಿ ಭಾಳ ಕಷ್ಟಕರವಿದೆ ಅಂಥವನ್ನು ಸಹ ನಾವು ಭಾಳಷ್ಟು ಚೆನ್ನಾಗಿ ಇದು ಮಾಡಿದ್ವಿ. ಈ ವರ್ಷ ನಮ್ಮಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಫಲಿತಾಂಶದಲ್ಲಿ 72% ಫಲಿತಾಂಶ ಬಂದಿದೆ ಸರ್. ಮತ್ತು ಉರ್ದು ಮಾಧ್ಯಮ ನಮಗೆ 100ಕ್ಕೆ 100 ಫಲಿತಾಂಶ ಬಂದಿದೆ. ಸ್ವಲ್ಪ ಇಲ್ಲಿ ಮಕ್ಕಳು ಏನಂತಂದರೆ, ನಮ್ಮಲ್ಲಿ 8ಕ್ಕೆ ದಾಖಲೆ ಆಗೋದಕ್ಕಿಂತ ಹೆಚ್ಚಾಗಿ 9 ಮತ್ತು 10ನೇ ತರಗತಿಗೆ ಬೇರೆ ಬೇರೆ ಪ್ರತಿಷ್ಠಿತ ಶಾಲೆಯಿಂದ ಮಕ್ಕಳುಗಳು ಭಾಳ ಡಲ್ಲರ್ಸ್ ಇರ್ತಕ್ಕಂಥ ಮಕ್ಕಳುಗಳು TC ತಗೊಂಬರ್ತಾರೆ ಇಲ್ಲಿ. ಆ ಮಕ್ಕಳಿಗೆ ನಾವು ಪರ್ಫಾರ್ಮೆನ್ಸನ್ನು ಸ್ವಲ್ಪ ನಾವು ಪರಿಶೀಲನೆ ಮಾಡಿದಾಗ ಆ ಮಕ್ಕಳುಗಳು ಎಲ್ಲ ಒಂದು C ಗ್ರೇಡಲ್ಲಿರ್ತಾರೆ. ಆ ಮಕ್ಕಳಿಗೆ ಸ್ವಲ್ಪ ಓದು ಬರೋದೇ ಇಲ್ಲ. ಸೊ ಹಂಗಾಗಿ ನಾವು ಇಲ್ಲಿ ನಮ್ಮ ಒಂದು ಶಾಲೆಗೆ ದಾಖಲಾತಿ ಆಗಲಿ ಮತ್ತು ಹೆಣ್ಮಕ್ಳ ಶಾಲೆ ಬಂದು ಮತ್ತು ಭಾಳಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ. ನಾವು ಮಕ್ಕಳಿಗೆ ಪ್ರತಿದಿನವೂ ಸಹ ಶಾಲೆ ಬಿಡಿದಾಗೆ ಬೆಳಿಗ್ಗೆ ಪ್ರೇಯರ್ ಆದ ತಕ್ಷಣ ಮಕ್ಕಳುಗಳಿಗೆ ಪ್ರೇಯರಲ್ಲಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಯಾಕೆ ಬರಲಿಲ್ಲ, ಏನು ತೊಂದರೆ ಆಗಿತ್ತು ಅಂತಕ್ಕಂಥದ್ದು. 2025-26ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಶಾಮನೂರಿನಲ್ಲಿ 100% ಫಲಿತಾಂಶ ಬಂದಿದೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿನಿ ಡಿಸ್ಟಿಂಕ್ಷನನ್ನು ತೊಗೊಂಡಿದ್ದಾಳೆ. ಹಾಗೂ 17 ಮಕ್ಕಳು ಫಸ್ಟ್ ಕ್ಲಾಸ್ ಅಂಕವನ್ನು ತೆಗೆದುಕೊಂಡಿದ್ದಾರೆ. ಹಾಗೂ 8 ಮಕ್ಕಳು ದ್ವಿತೀಯ ದರ್ಜೆ ಅಂದರೆ ಸೆಕೆಂಡ್ ಕ್ಲಾಸ್ ತೊಗೊಂಡಿದ್ದಾರೆ. 7 ಮಕ್ಕಳು ಪಾಸ್ ಆಗಿದ್ದಾರೆ. ಒಟ್ಟು 33 ವಿದ್ಯಾರ್ಥಿಗಳಿದ್ದು 33 ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಅಂಕವನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಶಾಲೆಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲೂ ಯಥೇಚ್ಛು 18 ಜನ ಸರಿಸುಮಾರು 75%ಗಿಂತ ಹೆಚ್ಚು ಅಂಕ ತೆಗೆದುಕೊಂಡಿರೋದು ವಿಶೇಷ ಅಂತಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ನಮ್ಮ ಶಾಲೆಯಲ್ಲಿ ಎಲ್ಲರೂ ಕೂಡ ನುರಿತ ಬೋಧಕರಿದ್ದು, ಹಾಗೂ ಈ ಸರಿ ನಾವು ಪ್ರತಿ ತಿಂಗಳಿಗೊಮ್ಮೆ SDMC ಹಾಗೂ ಪೋಷಕರ ಸಭೆಯನ್ನು ಕರೆದುಬಿಟ್ಟು ಮಕ್ಕಳಿಗೆ ಮನೆ ಮನೆ ಭೇಟಿಯನ್ನು ಮಾಡಿಬಿಟ್ಟು ಹಾಗೂ ಅತ್ಯುತ್ತಮ ಫಲಿತಾಂಶ ಬರೋದಕ್ಕೆ ನಾವು ಪ್ರತಿ ವಾರಕ್ಕೊಮ್ಮೆ ಮನೆ ಮನೆಗೆ ಸಂಜೆ ಹೊತ್ತಿನಲ್ಲಿ ಭೇಟಿಯನ್ನು ಮಾಡಿ ಪೋಷಕರನ್ನು ಮನವೊಲಿಸ್ಬಿಟ್ಟು ಓದ್ಕೊಳ್ಳೋದಕ್ಕೆ ಮಕ್ಕಳಿಗೆ ಹೆಚ್ಚು ಸಮಯವನ್ನು ಕೊಡಿ ಅಂತ ಹೇಳಿದ್ದಕ್ಕೆ ಈ ಸರಿ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಒಂದು 80-85 ಮಕ್ಕಳು ಅವರೇಜ್ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ಉತ್ತಮವಾದ ಒಂದು ಮರಗಿಡಗಳನ್ನು ಬೆಳೆಸಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ವಿ. ಅದು ನೋಡಲಿಕ್ಕೆ ಬಂದವರೆಲ್ಲರೂ ಭಾಳ ಆಶ್ಚರ್ಯಪಡ್ತಾರೆ, ಇಷ್ಟು ಚೆನ್ನಾಗಿದೆಯಲ್ಲ ಇಲ್ಲಿ ಅಂತ. ಬಂದಂಥ ವ್ಯಕ್ತಿಗಳು ಸುಮಾರು ಅರ್ಧ ಗಂಟೆನಾದರೂ ಅಲ್ಲಿ ಕುತ್ಕೊಂಡಿದ್ದು ಹೋಗ್ತಾರೆ. ಹಾಗೆ ಉತ್ತಮವಾದ ಒಂದು ವಾತಾವರಣ ಇದೆ. ಆಮೇಲೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ನಮ್ಮ ಶಾಲೆಯಲ್ಲಿದೆ. ಆಮೇಲೆ ನುರಿತ ಶಿಕ್ಷಕರಿದ್ದಾರೆ. ಸುಮಾರು 20-25 ವರ್ಷ ಸರ್ವಿಸ್ ಆಗಿರ್ತಕ್ಕಂಥ ಶಿಕ್ಷಕರು, ಅದರಲ್ಲೂ ಮಹಿಳಾ ಶಿಕ್ಷಕರೇ ಹೆಚ್ಚಾಗಿರೋದ್ರಿಂದ ನಮ್ಮ ಒಂದು ಶಾಲೆಯ ಫಲಿತಾಂಶ ಭಾಳ ಉತ್ತಮವಾಗಿದೆ. ಪ್ರತಿ ವರ್ಷ ನಮ್ಮದು 80ರಿಂದ 100% ರಿಸಲ್ಟ್ ಬರುತ್ತೆ. ಈ ವರ್ಷ 100ಕ್ಕೆ 100 ಫಲಿತಾಂಶ ಬಂದಿದೆ. ಹಾಗೆ ಕ್ವಾಲಿಟಿಯಲ್ಲಿ 100ಕ್ಕೆ 100, ಕ್ವಾಂಟಿಟಿ 100ಕ್ಕೆ 100 ಬಂದಿದ್ರೆ ಕ್ವಾಲಿಟಿಯಲ್ಲಿ ಏನಾಗಿದೆ ಅಂದರೆ 86% ಇದೆ, ಅಂದರೆ ಎ ಗ್ರೇಡಲ್ಲಿ ಇದ್ದಾವೆ. ಹೀಗಾಗಿ ಉತ್ತಮವಾದ ಒಂದು ಫಲಿತಾಂಶ ಬಂದಿದೆ. ಅದರಲ್ಲಿ ಏನಾಗಿದೆ ಅಂದರೆ, ಅತ್ಯುನ್ನತ ಶ್ರೇಣಿಯಲ್ಲಿ 4 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಹಾಗೆ 13 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಹಾಗೆ 4 ವಿದ್ಯಾರ್ಥಿಗಳು ಮಾತ್ರ ಸೆಕೆಂಡ್ ಕ್ಲಾಸಲ್ಲಿ ಆಗಿದ್ದಾರೆ. ಯಾವುದೇ ಪಾಸ್ ಇಲ್ಲ ನಮ್ಮಲ್ಲಿ. ಹಾಗಾಗಿ ಒಂದು ಉತ್ತಮವಾದಂಥ ಕ್ವಾಲಿಟಿ ರಿಸಲ್ಟ್ ಬಂದಿದೆ. ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಇದೆ. ಬರೀ ನಾವು SLCಗೆ ಅಷ್ಟೇ ಅಲ್ಲ, 8-9ಕ್ಕೂ ನಾವು ಸ್ಪೆಷಲ್ ಕ್ಲಾಸ್ ತೊಗೊಳ್ತಾ ಬಂದಿದ್ದೀವಿ. ಹಾಗಾಗಿ ಏನಾಗಿದೆ ಅಂದರೆ, ಒಂದು ಉತ್ತಮವಾದ ರಿಸಲ್ಟ್ ಬರಲಿಕ್ಕೆ, ಫಲಿತಾಂಶ ಬರಲಿಕ್ಕೆ ಕಾರಣೀಕರ್ತ ಆಯಿತು ಅಂತೇಳಿ ನಾವು ಭಾವಿಸ್ಕೊಳ್ತೀವಿ. ಹಾಗೆ ಮನೆ ಮನೆ ಭೇಟಿ, ಪೋಷಕರ ಒಂದು ಸಭೆ, ಹಾಗೆ ಪೋಷಕರ ಮನೆಗೆ ನಾವು ಹೆಚ್ಚಾಗಿ ಹೋಗ್ತಾ ಇದ್ವಿ.
ಮನೆಗಳಿಗೆ ಭೇಟಿ ಕೊಡೋದ್ರಿಂದ ಅಲ್ಲಿರ್ತಕ್ಕಂಥ ಕೆಲವು ನಮ್ಮಲ್ಲಿ ಏನಾಗುತ್ತೆ ಲೇಬರ್ ಓರಿಯೆಂಟೆಡ್ ಇರೋದು ಪೇರೆಂಟ್ಸ್ಗಳು. ಅವ್ರು ಶಾಲೆಗೆ ಕರೆದಾಗೂ ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ದು ಏನು ಮಾಡ್ತೀವಿ, ನಾವೇ ಹೋಗ್ತಿದ್ವಿ. ಅಂದರೆ ಶಿಕ್ಷಕರೇ ಮನೆ ಬಾಗಿಲಿಗೆ ಹೋಗಿ, ಮಕ್ಕಳ ಮನೆ ಬಾಗಿಲಿಗೆ ಹೋಗಿ ಅವರೊಂದು ಎಚ್ಚರಿಸ್ತಕ್ಕಂಥ ಕೆಲಸ, ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ, ಕಲಿಕಾ ವಾತಾವರಣ ಸೃಷ್ಟಿ ಮಾಡಲಿಕ್ಕೋಸ್ಕರ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಪಾಠ ಬೋಧನೆ ಆಗ್ತಾ ಇದೆ. ಜೊತೆಗೆ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಇದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮಗಳಲ್ಲಿ ತರಗತಿ ನಿರ್ವಹಣೆ ಆಗ್ತಾ ಇದೆ. ಜೊತೆಗೆ ನಮ್ಮಲ್ಲಿ ಪ್ರತ್ಯೇಕವಾದಂತಹ ಕಂಪ್ಯೂಟರ್ಸ್ ಲ್ಯಾಬ್ಗಳಿವೆ. ಹಾಗೂ ಪ್ರತಿ ಕ್ಲಾಸ್ ತರಗತಿಗಳಲ್ಲೂ ಕೂಡ ನಮ್ಮಲ್ಲಿ ಸ್ಮಾರ್ಟ್ ಟಿ ವಿಗಳ ಮೂಲಕವಾಗಿ ಅಥವಾ ಟಿ ವಿಯಿಂದ ಬಂದಂಥ ಇದರಿಂದ ಸ್ಮಾರ್ಟ್ ಸೆಂಟರಿಂದ ಬಂದಂಥ ಟಿ ವಿಗಳ ಮೂಲಕವಾಗಿ ಪಾಠ ಬೋಧನೆಗಳನ್ನು ಮಾಡಲಾಗ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಸುಸಜ್ಜಿತವಾದಂತಹ ಗಣಿತ ಲ್ಯಾಬ್ಗಳಿವೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ವ್ಯವಸ್ಥಿತವಾದಂತಹ ವಿಜ್ಞಾನ ಲ್ಯಾಬ್ಗಳಿದೆ. ಆಮೇಲೆ ಉತ್ತಮವಾದಂತಹ ದೈಹಿಕ ಕ್ರೀಡಾಪಟುಗಳು ನಮ್ಮಲ್ಲಿದ್ದಾರೆ. ಸೊ ಅದರ ಜೊತೆಯಲ್ಲಿ ನಾವು ಪ್ರಥಮ ಭಾಷೆಯಾಗಿ ನಾವು ಸಂಸ್ಕೃತ, ಕನ್ನಡ ಮತ್ತು ಉರ್ದು ಮಾಧ್ಯಮದ ಭಾಷೆಗಳಲ್ಲಿ ಓದಲಿಕ್ಕೂ ಕೂಡ ಅವಕಾಶಗಳಿದೆ. ಆಮೇಲೆ ಗ್ರಂಥಾಲಯ ವ್ಯವಸ್ಥೆ ತುಂಬ ಸೊಗಸಾಗಿದೆ. ಕಳೆದ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಪುಷ್ಟಿ ಕಾರ್ಯಕ್ರಮದ ಮೂಲಕವಾಗಿ ಉತ್ತಮ SDMC ಶಾಲೆಯಾಗಿ ತಾಲೂಕಲ್ಲಿ ಆಯ್ಕೆಯಾಗಿರುವುದು ನಮಗೆ ಹರ್ಷವನ್ನುಂಟು ಮಾಡ್ತದೆ. ಕಳೆದ ವರ್ಷದ ರಿಸಲ್ಟಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಶಾಲೆಯ ವಿದ್ಯಾರ್ಥಿ ಆದಿತ್ಯ ಆರ್ ಅಂತ ಹೇಳಿ 606 ಅಂಕಗಳನ್ನು ಗಳಿಸ್ಬಿಟ್ಟು ತಾಲೂಕಿಗೆ ಪ್ರಥಮವಾಗಿ ಆಯ್ಕೆಯಾಗಿರೋದು ಕೂಡ ನಮ್ಮ ಶಾಲೆಯ ಹೆಮ್ಮೆಯ ವಿಷಯ ಆಗಿದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಉತ್ತಮವಾದಂಥ ಸರ್ಕಾರದ ಎಲ್ಲ ಅನುದಾನಗಳನ್ನು ಮತ್ತು ಅನುಷ್ಠಾನಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ವಿಶಾಲವಾದಂಥ ಒಂದು ಕ್ರೀಡಾಂಗಣ ಇದೆ. ಜುಲೈನಿಂದಲೇ ನಮ್ಮಲ್ಲಿ SLC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಮತ್ತು ಗುಂಪು ಅಧ್ಯಯನಗಳನ್ನು ಮಾಡುವಂಥ ವ್ಯವಸ್ಥೆ ಮೂಲಕವಾಗಿ ನಮ್ಮ ಫಲಿತಾಂಶ ಸಾಕಷ್ಟು ಸುಧಾರಣೆಯಾಗಿದೆ.